ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಹಾಗೆ ಶಿಕ್ಷಣ ಇಲಾಖೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ಕರಡನ್ನ ಪ್ರಕಟಣೆ ಮಾಡಿತ್ತು, ಅದರಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದು ಸಹಜವಾಗಿ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಆತಂಕವನ್ನು ಉಂಟು ಮಾಡ್ತಕ್ಕಂಥ ವಿಷಯಗಳು ನಮಗೆ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ಇವತ್ತು ವಿಕಾಸ್ ಸಿರೋಳ್ಕರ್ ಸರ್ ಕಮಿಷನರ್ನ ಭೇಟಿ ಮಾಡಿ ಆಗಿರ್ತಕ್ಕಂಥ ಲೋಪದೋಷಗಳಿದಾವಲ್ಲ ಅವುಗಳನ್ನ ನಮ್ಮೆಲ್ಲ ಒಂದು ಆಸ್ಪಿರೆಂಟ್ ಪರವಾಗಿ ಅವುಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ನಾವಿವತ್ತು ಮಾಡಿದೀವಿ. ಸ್ನೇಹಿತರೆ, ಇಲಾಖೆ ಆರಂಭದಲ್ಲಿ ಏನ್ ಹೇಳ್ತಂದ್ರೆ ಇಲ್ಲ ನಾವು ಒಂದು ಬೇಸ್ ಆಧಾರವಾಗಿ ಇಟ್ಕೊಂಡು ಮಾಡಿದೀವಿ ಅಂತ ಹೇಳಿ. ಇದು ಯಾವ ಬೇಸೋ ಯಾವ ಹಿಂದಿನ ಒಂದು 17ರದು ಯಾವ್ದೋ ಒಂದು ಬೇಸ್ ಆಧಾರವಾಗಿ ಇಟ್ಕೊಂಡು ಮಾಡಿದ್ದಾರೆ. ಆ ಬಹುತೇಕ ಅವ್ರಿಗೆ ಯಾವ್ದೋ ಒಂದು ಹಳೇದು ಡ್ರಾಫ್ಟ್ ಸಿಕ್ಕಿ ಅಂದ್ರೆ ಯಾವ್ದೋ ಒಂದು ಹಳೆ ಸ್ಟ್ಯಾಂಡರ್ಡ್ನ ಇಟ್ಕೊಂಡು ಮಾಡಿದ್ದಾರೆ. ಬಟ್ ಲಾಸ್ಟ್ ಅವಧಿಯಲ್ಲಿ ಇರ್ತಕ್ಕಂಥ ಏಜ್ ಅಲ್ಲಿ ಅದರಲ್ಲೇ 2 ವರ್ಷ ರೆಡ್ಯೂಸ್ ಮಾಡಿ ಪ್ರಕಟಣೆ ಅಂದ್ರೆ ಡ್ರಾಫ್ಟ್ ಅನ್ನು ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಇದರಿಂದ ಸಾಕಷ್ಟು ಆಸ್ಪಿರೆಂಟ್ಗಳಿಗೆ ಆತಂಕ ಸೃಷ್ಟಿಯಾಗಿತ್ತು. ಸ್ನೇಹಿತರೆ, ಯಾರು ಭಯ ಪಡಬೇಡಿ, ಇದನ್ನ ನಾವು ಬಹಳ ಅಚ್ಚುಕಟ್ಟಾಗಿ ಸರಿಪಡಿಸಿ ಯಾವ ರೀತಿ ಮಾಡಿದೀವಿ ಅಂತಂದ್ರೆ ನಮಗೆ ಪ್ರೂಫ್ಗಳನ್ನ ಕೊಡ್ರಿ ಅಂತೇಳಿ ಕಮಿಷನರ್ ಅವರು ಕೇಳಿರ್ತಕ್ಕಂಥ ವಿಚಾರ. ಪ್ರೂಫ್ಗಳನ್ನ ಎಲ್ಲ ಅಂದ್ರೆ ಈ ಹಿಂದೆ 2022ರಲ್ಲಿ ಏನು ವಯೋಮಿತಿ ಇತ್ತು ಆ ವಯೋಮಿತಿ ಮತ್ತೆ ಸರ್ಕಾರ ಈಗ 5 ವರ್ಷ ವಯೋಮಿತಿಯನ್ನ ಸಡಿಲಿಕೆ ಮಾಡಿದೆಲ್ಲ ಆ ಒಂದು ಕಾಪಿ DPR ದಿಂದ, ಆಮೇಲೆ ಕ್ರೈಸ್ ಅಲ್ಲಿ ಏನಾಗಿದೆ ಅಲ್ಲ ಅದನ್ನ ಏನ್ ಪಾತ್ರ ಬಹಳ ಅಥೆಂಟಿಕ್ ಆಗಿ ನಾವು ಹಚ್ಚಿದೀವಿ. ಅಂದ್ರೆ ಮೊದಲು ಯಾವ ರೀತಿ ಇತ್ತು, ಮೊದಲ ಜನರಲ್ಗಳಿಗೆ 40, ಆಮೇಲೆ ಪ್ರವರ್ಗಗಳಿಗೆ 43, SC ST ಗಳಿಗೆ 45 ಅಂತ ಇತ್ತು. ಇವಾಗ ಅದಕ್ಕೆ +5 ಎಲ್ಲಕ್ಕೂ ಏನ್ ಪಾತ್ರ +5 45 48 ಮತ್ತೆ 50 ಇಷ್ಟು ವಯೋಮಿತಿಯನ್ನ ಅದು ಸಡಿಲಿಕೆ ಮಾಡಬೇಕು. ಖಂಡಿತ ಏನ್ ಪಾತ್ರ ಮಾಡ್ತಾರೆ, ಯಾಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂರಕ ದಾಖಲಾತಿಗಳನ್ನ ಇವತ್ತು ಸಬ್ಮಿಟ್ ಮಾಡಿ ಬಂದಿವಿ. ಹೌದಾ? ಇನ್ನಷ್ಟು ಏನಾದ್ರೂ ನಮ್ಗೆ ನಿಮ್ಗಳಲ್ಲಿ ಏನಾದ್ರೂ ಸಮಸ್ಯೆ ಇದ್ರೂ ಸಹಿತ 31ಗೆ ಮತ್ತೆ ಇಲಾಖೆಗೆ ಒಂದು ಟೀಮ್ ಒಂದು ನಿಯೋಗಕ್ಕೆ ಭೇಟಿ ಕೊಡ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅವತ್ತು ಸಾಕಷ್ಟು ಸಿಲಿಂಡರ್ ಬಗ್ಗೆ ಚರ್ಚೆ ಆಗ್ತದ. ಅಲ್ಲೂ ಸಹ ಯಾರು ಆತಂಕ ಪಡಬೇಡಿ. ವಯೋಮಿತಿ ಸಂಬಂಧಪಟ್ಟಂತೆ ಈಗಿರ್ತಕ್ಕಂಥ ಏಜ್ ಏನಿದೆ ಒಂದು ವಯೋಮಿತಿ ಏನಿದೆಯಲ್ಲ ಅದಕ್ಕೆ ಖಂಡಿತ 5 ವರ್ಷನ ಮಾಡಿ ಅಂತಿಮವಾಗಿ ಡ್ರಾಫ್ಟ್ ಅಲ್ಲಿ ಬಿಡುವಂತದ್ದು. ಸ್ನೇಹಿತರೆ, ಬಹಳಷ್ಟು ಅಂದ್ರೆ ಇಲಾಖೆ ನೋಡಿ ನಾವೇನಾದ್ರು ಮನವಿ ಕೊಡ್ಲಿಲ್ಲ ಅಥವಾ ಏನೋ ಮಾಡ್ಲಿಲ್ಲ ಅಂತಂದ್ರೆ ಇಲಾಖೆ ಹಂಗೆ ಏನ್ ಪತ್ರ ತಪ್ಸ್ಕೊಂಡು ಹೋಗ್ಬಿಡ್ತದ. ಯಾಕೆ ಇದನ್ನ ನೀವು ಮಾಡ್ಬೇಕು ಅಂತೇಳಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲಾತಿಗಳನ್ನ ಕೊಟ್ಟಿದೀವಿ. ಅದು ಖಂಡಿತ ಏನ್ ಪಾತ್ರ ವಯೋಮಿತಿ ಸಡಿಲಿಕ್ಕೆ ಆಗತ್ತೆ. ಹಾಗೆ ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ BPEd CPEd ಮತ್ತೆ PSTR GPSTR HSTR ಸಂಬಂಧಪಟ್ಟಂತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ಗಳು ನಡೀತಾ ಇದಾವ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಕೆಳಗೆ ಕಾಣ್ತಕ್ಕಂಥ ನಂಬರ್ಗಳಿಗೆ ಸಂಪರ್ಕ ಮಾಡುವ ಮೂಲಕ ಎನ್ರೋಲ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.